ಹಾಯ್ ಫ್ರೆಂಡ್ಸ್, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ಬೇಕಂತ ಸ್ವಲ್ಪ ನೋಡ್ಕೊಂಡ ಆಮೇಲೆ ನಾಳೆ ಏನಿದೆಪ್ಪ ಅಂದ್ರೆ ಈ 2021 ಹೊಸ ವರ್ಷದ ಮೊದಲನೇ ಬ್ಯಾಂಕ್ ನಿಫ್ಟಿ 50 ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಾಳಿನ ದಿನ ವೀಕ್ಲಿ ಎಕ್ಸ್ಪೈರ್ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ನೋಡ್ಕೊಂಡ. ಸೊ ಫಸ್ಟ್ ಏನು ಏನಪ್ಪಾರ ನೀವು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನಾನು ನಿನ್ನೆ ಏನಿದೆಪ್ಪ ಅಂದ್ರೆ ಸ್ವಲ್ಪ ಬ್ಲಾಂಕ್ ಕಲೆಕ್ಷನ್ ನೋಡ್ಕೊಂಡು. ಸೊ ನಿನ್ನೆ ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದಿಲ್ಲ. ಓಕೆ, ಈ ಒಂದು ಏರಿಯಾ ಒಂದು ತುಂಬಾನೇ ಕ್ರಿಸ್ಟಲ್ ಆಗಿರ್ತಕ್ಕಂಥ ಒಂದು ಏರಿಯಾ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಝೋನ್ದಲ್ಲಿ ಯಾವಾಗ ಬರುತ್ತೆ ಮಾರ್ಕೆಟ್ ಅವಾಗ ಏನಾಗುತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ನಿಮ್ಗೆ ನಾ ಹೇಳ್ಕೊಂತ ಬರ್ತಾ ಇದೆ. ಹೌದಾ, ಸೊ ಒಂದ್ ವೇಳೆ ಬೌನ್ಸ್ ಬ್ಯಾಕ್ ಆಗದೆ ಕೆಳಗಡೆ ಫಾಲೋ ಥ್ರೂ ಸೆಲ್ಲಿಂಗ್ ಬರ್ಬೇಕಾಗಿತ್ತಪ್ಪ ಅಂದ್ರೆ ಈ ಒಂದೇನು ಗ್ರೀನ್ ಕ್ಯಾಂಡಲ್ ಆಗಿದ್ರೆ ಇವತ್ತಿನ ಈ ಗ್ರೀನ್ ಕ್ಯಾಂಡಲ್ ಬಗ್ಗೆ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿತ್ತಪ್ಪ ಅಂದ್ರೆ ಓಕೆ, ಅದ್ರ ನೆಕ್ಸ್ಟ್ ಫಾಲೋ ಥ್ರೂ ಏನಾಗ್ತಪ್ಪ ಅಂದ್ರೆ ರೆಡ್ ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇತ್ತು. ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಗ್ರೀನ್ ಕ್ಯಾಂಡಲ್ ಆಗಿರೋದ್ರಿಂದ ಫಸ್ಟ್ ಗೆ ಓಪನಿಂಗ್ ಆಗಿ ಕಿಶನ್ ಮಾರ್ಕೆಟ್ ಕೆಳಗಡೆ ಬಂದ ಕಿಶನ್ ಏನಾಗಿದೆಪ್ಪ ಮತ್ತೆ ಮಾರ್ಕೆಟ್ ಫುಲ್ ಬ್ಯಾಕ್ ತಗೊಂಡ್ ಕಿಶನ್ ಮತ್ತೆ ಏನಾಗಿದೆಪ್ಪ ಬಯರ್ಸ್ ತಗೊಂಡ್ ಕಿಶನ್ ಮೇಲ್ಗಡೆ ಮಾರ್ಕೆಟ್ ಹೋಗಿತ್ತು. ಹೌದಾ, ಇಲ್ಲಿ ನೋಡಿ ಸ್ವಲ್ಪ ನೋಡಿ 50,500ಕ್ಕೆ 50,500ಕ್ಕೆ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬಂದ ಕಿಶನ್ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಫುಲ್ ಬ್ಯಾಕ್ ತಗೊಂಡ್ ಕಿಶನ್ ಮತ್ತೆ ಮಾರ್ಕೆಟ್ ಹೋಗಿ ಯಾವ ಒಂದು ಹೈ ಅನ್ನು ಬ್ರೇಕ್ ಮಾಡಿಲ್ಲ. ಹೈ ಬ್ರೇಕ್ ಮಾಡ್ಕೊಂಡು ಕಿಶನ್ ನಮಗೆ ನೆಕ್ಸ್ಟ್ ಮೇಲ್ಗಡೆ ಹೋಯ್ತಪ್ಪ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದೆ ಈ ಒಂದು ಪಾಯಿಂಟ್ ವರೆಗೂ ಹೋಗುತ್ತೆ ಅಂದ್ರೆ ನಮ್ಗೆ ಇದೆ. ಓಕೆ, ಸೊ ನಿನ್ನಿಂದ ನಮ್ಗೆ ಏನು ಟಾರ್ಗೆಟ್ ಕೊಡ್ತೀನಿ ಅದೇ ಟಾರ್ಗೆಟ್ ತರ ಇವತ್ತಿನ ದಿನ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ಇವತ್ತು ನಾಳೆ ಏನ್ ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಝೋನು 50,500 ಆಮೇಲೆ ಈ ಒಂದು ಝೋನ್ ಏನಿದೆಯಲ್ಲ ಓಕೆ 50,000 51,400 ಈ ಒಂದು ಝೋನ್ ಇದೆಯಲ್ಲ ಇಲ್ಲಿ ಕಂಟಿನ್ಯೂಸ್ ಆಗಿ ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ ಆಮೇಲೆ. ಓಕೆ, ಆಯ್ತ ಮೇಲೆ ಇದು ಏನಾಗುತ್ತೆ ಸಪೋರ್ಟ್ ಆಗಿ ಆಕ್ಟ್ ಮಾಡೋದ್ರಿಂದ ನಾಳಿನ ದಿನ ಒಂದ್ ವೇಳೆ ಈ ಒಂದೇನು ಝೋನ್ ದಲ್ಲಿ ಏನಾದ್ರು ಓಪನ್ ಆದ್ರೆ ನಾಳಿನ ದಿನ ಈ ಒಂದೇನು ಝೋನ್ ದಲ್ಲಿ ಓಪನ್ ಆದ್ರೆ ನಾಳಿನ ದಿನ ಈ ಝೋನ್ ಓಪನ್ ಆದ್ರೆ ಇದು ಏನಾಗುತ್ತಪ್ಪ ಅಂದ್ರೆ 51,000 ಈ ರೌಂಡ್ ಫಿಗರ್ ಏನಪ್ಪ ಫ್ಲಿಪ್ ಝೋನ್ ಆಗಿ ವರ್ಕ್ ಮಾಡ್ಕೊಂಡು ಹೆವಿ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಸ್ವಲ್ಪ ಸಪೋರ್ಟ್ ತಂದು ಮಾರ್ಕೆಟ್ ಈ ರೀತಿ ಏನಾಗುತ್ತಪ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು 51,500 ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಮಾರ್ಕೆಟ್ ಎಲ್ಲಿ ಹೋಗ್ಬೋದಪ್ಪ ಈ ಒಂದು ಏರಿಯಾಕ್ಕೆ ಹೋಗ್ಬೋದು. ಏನಪ್ಪಾ ಅಂದ್ರೆ 51,800ಕ್ಕೆ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. Okay? ಆಮೇಲೆ ಕೆಳಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾನು ಕೂಡ ಹೆವಿ ಸಪೋರ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಮಾರ್ಕೆಟ್ ಮತ್ತೆ ಈ ರೀತಿ ಕನ್ಸಲ್ಟೇಷನ್ ಆಗಿ ಮತ್ತೆ ಸ್ವಲ್ಪ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಮಾರ್ಕೆಟ್ ಎಲ್ಲೇ ಮ್ಯಾಗ ಓಪನ್ ಆದ್ರೂ ಕೂಡ ಏನಾಗುತ್ತಪ್ಪ ಅದನ್ನ ಮಾರ್ಕೆಟ್ ಕೆಳಗಡೆ ಬಂದಾಗ ಏನಾಗುತ್ತೆ ಅಂದ್ರೆ ಡಿಪ್ ಅಂಡ್ ಬೈ ಬರುತ್ತೆ. ಓಕೆ, ಮಾರ್ಕೆಟ್ ಕೆಳಗಡೆ ಬಂದಾಗ ಡಿಪ್ ಅಂಡ್ ಬೈ ಅಂದ್ರೆ ಕೆಳಗಡೆ ಬಂದಾಗ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಬೈ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೆಳಗಡೆ ಬೀಳತಕ್ಕ ಚಾನ್ಸಸ್ ಇಲ್ಲ. ಒಂದ್ ವೇಳೆ ಇಲ್ಲಿ ಓಪನ್ ಆಗಿರ್ತಕ್ಕಂಥದ್ದು ಇಲ್ಲಿ ಏನೋ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆದ್ರೆ ಹೆವಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಮತ್ತೆ ಇದೇನಾಗುತ್ತಪ್ಪ ಅಂದ್ರೆ ಈ ಒಂದು 50,500 ಏನಾಗುತ್ತಪ್ಪ ಅಂದ್ರೆ ಹೆವಿ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಈ ರೀತಿ ಕನ್ಸಲ್ಟೇಷನ್ ಆಗಿ ಕೆಳಗೆ ಬೀಳ್ಬೇಕು. ಓಕೆ, ಇಲ್ಲಪ್ಪ ಅಂದ್ರೆ ಒಂದ್ ವೇಳೆ ಇದೇ ಒಂದು ಏರಿಯಾದಲ್ಲಿ ಓಕೆ ಈ ಒಂದು ಏನ್ ಏರಿಯಾದಲ್ಲಿ ಇಲ್ಲ ಓಕೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಹೌದಾ, ಇಲ್ಲಿ ಸ್ವಲ್ಪ ನೋಡ್ರಿ ನೀವು ನಾನು ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಈ ಒಂದು ಕೀ ಝೋನ್ ಏನಿದೆಲ್ಲ ಈ ಕೀ ಝೋನ್ ಅನ್ನ 50,500 ಏನಾಗಿದಪ್ಪ ಮಾರ್ಕೆಟ್ ನಾವು ಏನಾಗಿಲ್ಲ ಕೆಳಗಡೆ ಬ್ರೇಕ್ ಮಾಡಿಲ್ಲ. ಓಕೆ, 50,500 ಬ್ರೇಕ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ನ ಹಿಟ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಮೇಲ್ಗಡೆ ಹೋಗಿ ಇದೇ ರೀತಿ ಏನಾಗಿದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಸೆಷನ್ ಆಗ್ತಾ ಇದೆ. ಓಕೆ, ಮೇಲ್ಗಡೆ ಸೆಷನ್ ಆಗ್ತಾ ಇರೋದ್ರಿಂದ 51,000 ಮೇಲ್ಗಡೆ ಸೆಷನ್ ಆಗಿರೋದ್ರಿಂದ ಮಾರ್ಕೆಟ್ ನಾಳೆ ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆದ್ರೆ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಇದು ಒಂದಿರುತ್ತೆ 51,300. ಓಕೆ, 51,300 ಅಥವಾ 51,350 ನಮಗೆ ಏನಾಗುತ್ತಪ್ಪ ಫಸ್ಟ್ ಟಾರ್ಗೆಟ್ ಇರುತ್ತೆ. ಓಕೆ, ಒಂದು ವೇಳೆ ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬಂದು ಆಮೇಲೆ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ರೀತಿ ಏನಾದ್ರು ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಏನಾದ್ರು ಹೈ ಅನ್ನ ಬ್ರೇಕ್ ಮಾಡಿದ್ರೆ ಓಕೆ ಹೈ ಅನ್ನ ಬ್ರೇಕ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 51,500 ರೌಂಡ್ ಫಿಗರ್ ಬಂದೇ ಬರುತ್ತೆ. ಆಮೇಲೆ 51,600 ಫಸ್ಟ್ ಟಾರ್ಗೆಟ್ ಹೋಗುತ್ತೆ. ಅದಾದ ಕೂಡಲೇ ಹಿಟ್ ಮಾಡಿದ ಕೂಡಲೇ ಎಷ್ಟಾಗುತ್ತಪ್ಪ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದು ಹೋಗುತ್ತೆ 51,700. ಓಕೆ, 51,700ಕ್ಕೆ ಹೋಗುತ್ತೆ. ಇಲ್ಲ ಸ್ವಲ್ಪ ಹೋಗಿ ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಕಿಸಿಂದ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಏರಿಯಾನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಕಿಸಿಂದ ಈ ಒಂದು ಸಸ್ಟೈನ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಹೆವಿ ಬೈಯರ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾದಿಂದ ಇಲ್ಲಿವರೆಗೂ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ಪಾಯಿಂಟ್ಸ್ ಕವರ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ನೀವು ಸರಿ ಸುಮಾರಾಗಿ ಇಲ್ಲಿ ನೋಡ್ಕೊಂಡ್ರೆ 900 ಪಾಯಿಂಟ್ ಹೋಗುತ್ತೆ. ಓಕೆ, 900 ಪಾಯಿಂಟ್
ಹೋದ್ಮೇಲೆ ಓಕೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರಾಫಿಟ್ ಬುಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ನಾವು ನಿಂತ್ಕೊಂಡು ಮಾರ್ಕೆಟ್ ಕನ್ಫರ್ಮೇಷನ್ ಆಗೋ ತನಕ ನಾವು ಏನ್ ಮಾಡ್ಬೇಕು, ಮಾರ್ಕೆಟ್ ಅನ್ನ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದೇ ರೀತಿ ಇಲ್ಲಿ ಓಪನ್ ಆಗಿಂದ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮಗೆ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಸಪೋರ್ಟ್ ಇಲ್ಲಿ ಬರುತ್ತೆ 50,800. ಓಕೆ, ಫಸ್ಟ್ ಸಪೋರ್ಟ್ ಕೆಳಗಡೆ ಬಂದು ಮತ್ತೆ ಹೆವಿ ಆಗಿ ಸ್ಪೀಡ್ ಆಗಿ ಮೇಲ್ಗಡೆ ಬಂತಪ್ಪ, ಇದೇ ಒಂದು ಜೋನ್ದಲ್ಲಿ ಬಂತಪ್ಪ ಅಂದ್ರೆ ಮತ್ತೆ ನಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ನಮ್ಗೆ ಫಸ್ಟ್ ಟಾರ್ಗೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಈ ಹೈನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬರುತ್ತೆ, ಈ ಒಂದು ರೆಸಿಸ್ಟೆನ್ಸ್ ಏರಿಯಾನ ಏನ್ ಮಾಡ್ಕೊಳತ್ತಪ್ಪ ಅಂದ್ರೆ ಇದು ಸಪೋರ್ಟ್ ಆಗಿ ಕೇಸ್ ಮಾಡ್ಕೊಂಡು ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಫರ್ಮೇಷನ್ ಆಗಿ ಮೇಲ್ಗಡೆ ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 51,600, ಆಮೇಲೆ 51,700, ಆಮೇಲೆ 51,800, ಆಮೇಲೆ 52,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದು ಎಲ್ಲಿಪ್ಪ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಟ್ರೈ ಮಾಡ್ತಕ್ಕಂಥ ಒಂದು ನಾನು ತೇರಿ ಹೇಳ್ತಾ ಇರೋದು. ಓಕೆ, ಆಮೇಲೆ ಇಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡ್ರೆ 1 ಅವರ್ ಟೈಮ್ ಟೇಬಲ್ ನೋಡ್ಕೊಂಡ್ರೆ ನೋಡಿ, 1 ಅವರ್ ಟೈಮ್ ಟೇಬಲ್ ನೋಡ್ಕೊಂಡ್ರೆ ನೋಡಿ ಎಷ್ಟು ನೋಡಿ ಈಸಿ ಆಗಿದೆ. ಓಕೆ, ಈ ಒಂದು ಝೋನ್ ಇತ್ತಲ್ಲ, ಇಲ್ಲಿ ಒಂದು ಹೆವಿ ಆರ್ಡರ್ ಬ್ಲಾಕ್ ಇತ್ತಲ್ಲ, ಈ ಹೆವಿ ಆರ್ಡರ್ ಬ್ಲಾಕ್ ಬಂದ ತಕ್ಷಣ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಪೋರ್ಟ್ ತಗೊಂಡಿದೆ. ಓಕೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಅದಕ್ಕೆ ಮಾರ್ಕೆಟ್ ಮೇಲೆ ಹೋಗಿದೆ. ಓಕೆ, ಸೊ ಅದಕ್ಕಾಗಿ ಏನ್ ಮಾಡ್ಬೋದಪ್ಪ ನಾಳಿನ ದಿನ ಈ ಒಂದು ಏನಾದ್ರು ಝೋನ್ ಬ್ರೇಕ್ ಮಾಡ್ಕೊಂಡ್ರೆ 51,400 ಈ ಝೋನ್ ಬ್ರೇಕ್ ಮಾಡ್ಕೊಂಡ್ರೆ ನಮ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲ ಹೋಗುತ್ತಪ್ಪ ಅಂದ್ರೆ 15 ಮಿನಿಟ್ಸ್ ಟೈಮ್ ಮಾತಾಡ್ಕೊಂಡಂಗೆ 51,600 ಅದು ಬ್ರೇಕ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ 51,800 ಮತ್ತು 56,000 ರೌಂಡ್ ಫಿಗರ್ಗೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಅದೇ ರೀತಿಯಾಗಿ ನೀವು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡ್ರಿ, ಸ್ವಲ್ಪ ಅನಾಲಿಸಿಸ್ ನ್ಯೂಸ್ ಅಂತ ಸ್ವಲ್ಪ ಕಲೀರಿ. ಅದೇ ರೀತಿಯಾಗಿ ನಾವು ಏನ್ ಮಾಡಕ್ ಹೋಗೋದಪ್ಪ ಅಂದ್ರೆ ಇಲ್ಲಿ ನಿಫ್ಟಿ 50 ನಾವು ಸ್ವಲ್ಪ ನೋಡ್ಕೊಂಡ್ರೆ ಇಲ್ಲಿನೂ ಕೂಡ ನೋಡ್ರಿ, ನಾನು ನಿಮ್ಗೆ ನಿನ್ನೆ ಹೇಳಿದಪ್ಪ ಅಂದ್ರೆ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಝೋನ್ ಬ್ರೇಕ್ ಮಾಡ್ಕೊಂಡ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಏನಿರುತ್ತಪ್ಪ ಅಂದ್ರೆ 23,250 ಏನಿರುತ್ತೆ ನೆಕ್ಸ್ಟ್ ಸಪೋರ್ಟ್ ಇರುತ್ತೆ. ಒಂದ್ ವೇಳೆ ಮಾರ್ಕೆಟ್ ಕೆಳಗಡೆ ಓಪನ್ ಆಗಿ ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಈ ಒಂದು ಝೋನ್ ತನಕ ನಮ್ಗೆ ಫಸ್ಟ್ ಟಾರ್ಗೆಟ್ ಏನು ಅಂತ ನಮ್ಗೆ ನಾನು ಹಿಂದಿನ ದಿನ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಫಾಲೋ ಅಪ್ ಸಿಕ್ಕಿದೆ. ಹೌದಾ, ಫಸ್ಟ್ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಬಟ್ ಇಲ್ಲಿ ಕೆಳಗಡೆ ಬರ್ಬೇಕಾಗಿತ್ತು, ಬಟ್ ಇಲ್ಲಿ ಏನಾಗಿತ್ತು ಫಾಲೋ ಬಂದಿಲ್ಲ. ಓಕೆ, ಸೊ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಿರೋದ್ರಿಂದ ಮಾರ್ಕೆಟ್ ಏನಾಗ್ತಪ್ಪ ನಾಳಿನ ದಿನ ನಮ್ಗೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು. ಓಕೆ, ಒಂದ್ ಸಪೋರ್ಟ್ ಇತ್ತು, ಆಮೇಲೆ ಎರಡನೇ ಸಪೋರ್ಟ್ ಇತ್ತು, ಆಮೇಲೆ ಇದನ್ನು ಕೂಡ ಏನಿತ್ತಪ್ಪ ಅಂದ್ರೆ ಮೂರನೇ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ನಾಳಿನ ದಿನ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಇದು ಒಂದೇನು ಸಪೋರ್ಟ್ ಇದಿಲ್ಲ. ಓಕೆ, 23,500 ಈ 23,500 ಹೆವಿ ಸಪೋರ್ಟ್ ಇದೆ. ಆಮೇಲೆ ಇದು ಏನಿದೆಯಲ್ಲ 24,000 ಈ ರೌಂಡ್ ಫಿಗರ್ ಏನಿದೆಯಲ್ಲ 24,000. ಓಕೆ, ಈ 24,000 ರೌಂಡ್ ಫಿಗರ್ ಏನಿದೆಯಲ್ಲ ಈ 24,000 ರೌಂಡ್ ಫಿಗರ್ ಎಲ್ಲಿವರೆಗೂ ಮಾರ್ಕೆಟ್ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಯಾಕಪ್ಪ ಅಂದ್ರೆ ನಾಳಿನ ದಿನ ಫಸ್ಟ್ ಇಯರ್ದ ಫಸ್ಟ್ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಮೂವ್ಮೆಂಟ್ ಜಾಸ್ತಿನೂ ಕೊಡ್ಬೋದು ಅಥವಾ ಕನ್ಸೋಲೇಷನ್ ಆಗ್ಬೋದು. ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ, ಓಕೆ, ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಈ ಒಂದು ಏರಿಯಾ ಏನಿದೆಪ್ಪ ಅಂದ್ರೆ ಫುಲ್ಲಿ ಸೆಲ್ಲರ್ಸ್ ಏರಿಯಾ ಇದೆ. ಹೌದಾ, ಫುಲ್ಲಿ ಸೆಲ್ಲರ್ಸ್ ಏರಿಯಾ ಇರೋದ್ರಿಂದ ಮಾರ್ಕೆಟ್ ನಾಳೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅವರು ಸ್ವಲ್ಪ ಟ್ರಿಕ್ಕಿಯಾಗಿ ಟ್ರಿಕ್ಕಿಯಾಗಿ ಕನ್ಸೋಲೇಷನ್ ಮಾಡ್ಕೊಂತ ಕುಂತ್ರಪ್ಪ ಅಂದ್ರೆ ಪ್ರೀಮಿಯಂ ಏನಾಗುತ್ತಪ್ಪ ಧನದನ್ ಏನಾಗುತ್ತಪ್ಪ ಅಂದ್ರೆ ಜೀರೋ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂತಂದ್ರೆ ಓಕೆ, ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದು ಓಕೆ ಈ ಒಂದು ಸ್ಪೇಸ್ ಅನ್ನ ಕ್ರಾಸ್ ಮಾಡ್ಬೇಕು ಅದು. ಓಕೆ, ಈ ಒಂದು ಏರಿಯಾನ ಅದು ಕೆಳಗಡೆ ಬಂದು ಈ ಒಂದು ಏರಿಯಾನ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಅದೇ ರೀತಿ ಮೇಲ್ಗಡೆ ಹೋದ್ರೆ ಮಾತ್ರ ಏನಾಗುತ್ತೆ ಮಾರ್ಕೆಟ್ ಬೈಯರ್ಸ್ ಕಂಟ್ರೋಲ್ ಇಟ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಹೋಗೋದಿಲ್ಲ. ಅದೇ ರೀತಿಯಾಗಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಓಕೆ ಈ ಒಂದು ಏನು ಝೋನ್ ಇದೆಯಲ್ಲ ಓಕೆ ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಮಾರ್ಕೆಟ್ ಮತ್ತೆ ಫಸ್ಟ್ ಕೆಳಗಡೆ ಬಂದು ಈ ಒಂದು ಹೈ ಅನ್ನ ಸಪೋರ್ಟ್ ಆಗಿ ಕೇಳ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಎಲ್ಲಿವರೆಗೂ ಈ ಒಂದು ಹೈ ಅನ್ನು ಬ್ರೇಕ್ ಮಾಡಂಗಿಲ್ಲ. ಓಕೆ, 23,900 ಓಕೆ 23,900 ಅಥವಾ 23,950 ಈ ಒಂದು ಹೈ ಅನ್ನು ಏನ್ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಇಲ್ಲಿನೂ ಕೂಡ ಕೆಳಗಡೆ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ, ಮೇಲ್ಗಡೆ ಇಲ್ಲಿ ಹೆವಿಯಾಗಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಸಿಗೋದ್ರಿಂದ ಮಾರ್ಕೆಟ್ ಬಂದು ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡಬಹುದು. ಬಟ್ ಎಲ್ಲಿವರೆಗೂ ಕನ್ಸಲ್ಟೇಷನ್ ಆಗುತ್ತೆ ಒಂದ್ ವೇಳೆ ಇದೇನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಮಾರ್ಕೆಟ್ ನಮ್ಗೆ ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ 24,200 ತನಕ ಹೋಗುತ್ತೆ. 24,200 ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 24,300 ತನಕ ಕೂಡ ಮಾರ್ಕೆಟ್ ನಾಳೆ ದಿನ ಏನಾಗಬಹುದಪ್ಪ ಬ್ಯಾಂಕ್ ನಿಫ್ಟಿ 50 ಮೇಲ್ಗಡೆ ಹೋಗ್ಬೋದು. ಸೊ ಇದನ್ನು ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡ್ರೆ ಸ್ವಲ್ಪ ನೋಡ್ರಿ ನಾವು
ನಾನು ನಿಮ್ಗೆ ಹೇಳಿದಪ್ಪ ಈ ಒಂದು ಏನು ಹೇಳಿದಪ್ಪ ಕೀ ಝೋನ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೀ ಝೋನ್. ಓಕೆ, ಸೊ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಿಲ್ಲಪ್ಪ ಮಾರ್ಕೆಟ್ ಹೆವಿ ಸೆಲ್ಲರ್ಸ್ ಬರಂಗಿಲ್ಲ. ಎಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರುತ್ತಾ ಅವಾಗ ಬಯಸ್ ಬರುತ್ತೆ, ಕೆಳಗಡೆ ಬರುತ್ತೆ ಬಯಸ್ ಬರುತ್ತೆ. ಓಕೆ, ಇನ್ನು ಮೇಲ್ಗಡೆ ನಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಝೋನ್ ಇದೆಯಲ್ಲ, ಓಕೆ 23,950 ಈ ಒಂದು ಝೋನ್ ಇದೆಯಲ್ಲ, ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೆಲೆಸ್ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋದಲ್ಲಿ ಸೆಲೆಸ್ ಆಕ್ಟಿವೇಟ್ ಆಗ್ತದೆ, ಮೇಲ್ಗಡೆ ಹೋದಲ್ಲಿ ಸೆಲೆಸ್ ಆಕ್ಟಿವೇಟ್ ಆಗ್ತದೆ. ಅದಕ್ಕಾಗಿ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ನಾವು ಟ್ರೆಂಡ್ ಲೈನ್ ಅನ್ನ ನಾವು ಇಲ್ಲಿ ಹಾಕೊಂಡ್ರೆ, ಓಕೆ, ಸೊ ಇಲ್ಲಿ ಒಂದು ಫಸ್ಟ್ ಸಪೋರ್ಟ್ ಬರುತ್ತೆ, ಇಲ್ಲಿ ನೆಕ್ಸ್ಟ್ ಸಪೋರ್ಟ್ ಬರುತ್ತೆ, ಆಮೇಲೆ ಇಲ್ಲಿ ಥರ್ಡ್ ಸಪೋರ್ಟ್ ಬರುತ್ತೆ, ಇಲ್ಲಿ ಫೋರ್ತ್ ಸಪೋರ್ಟ್ ಬರುತ್ತೆ. ಓಕೆ, ಅದೇ ರೀತಿ ಮಾರ್ಕೆಟ್ ಈ ರೀತಿ ಕನ್ಸೋಲೇಷನ್ ಆಗಿ ಇಲ್ಲಿ ಒಂದು ಸಪೋರ್ಟ್ ಈ ಒಂದು ಟ್ರೆಂಡ್ ಲೈನ್ ಕೆಲವು ಸಪೋರ್ಟ್ ಸಡನ್ ಆಗಿ ಮೇಲ್ಗಡೆ ಬ್ರೇಕ್ ಕೊಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಏನಿರುತ್ತಪ್ಪ ಅಂದ್ರೆ 23,950 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿರುತ್ತಪ್ಪ ಅಂದ್ರೆ 24,000 ಕೂಡ ಮಾರ್ಕೆಟ್ ನಮಗೆ ರೌಂಡ್ ಫಿಗರ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ರೌಂಡ್ ಫಿಗರ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ಏನ್ ಮಾಡ್ಕೊಂಬರಪ್ಪ ಅಂದ್ರೆ ನಾಳಿನ ದಿನ ನಿಫ್ಟಿ 50 ಒಳಗೆ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಮಾಡ್ರಿ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಇಲ್ಲಿ ಏನಾದ್ರು ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಝೋನ್ ಇದೆಯಲ್ಲ 23,700, ಓಕೆ 23,700 ಇದೆಯಲ್ಲ, ಇಲ್ಲಿಯೂ ಕೂಡ ಏನಾಗಪ್ಪ ಅಂದ್ರೆ ಹೆವಿ ಸಪೋರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಬಂದು ಆಮೇಲೆ ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ 23,700 ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಕೆಳಗಡೆ ಬಂತಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ, ಈ ಒಂದು ಝೋನ್ದಲ್ಲಿ ಏನಾಗುತ್ತಪ್ಪ ಸಪೋರ್ಟ್ ತಗೊಳುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಹೋಗುತ್ತೆ. ಇದೇ ರೀತಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡ್ಕೊಂಡು ಕನ್ಸೋಲೇಷನ್ ಮಾಡ್ಕೊಂಡು ಪ್ರೀಮಿಯಂ ಅನ್ನ ಝೀರೋ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಸ್ವಲ್ಪ ನೀವು ನಾಳಿನ ದಿನ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನು ಸ್ವಲ್ಪ ನೀವು ಗಮನ ಕೊಟ್ಟು ಮಾಡ್ರಿ. ಓಕೆ, ಇದನ್ನೆಲ್ಲಾನು ಬಿಟ್ಕೊಂಡು ಕಿಶನ್ ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ, ಓಕೆ ಈ ಝೋನ್ ಅಲ್ಲೇ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ನಮಗೆ 24,000 ರೌಂಡ್ ಫಿಗರ್ ಏನಿದಿಲ್ಲ, ಓಕೆ 24,000 ರೌಂಡ್ ಫಿಗರ್ ಅನ್ನ ಡೈರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಫಸ್ಟ್ ಗೆ ಕೆಳಗಡೆ ಬರುತ್ತೆ, ಆಮೇಲೆ ಏನಾದ್ರು 23,950 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕನ್ಸೋಲೇಷನ್ ಆಗಿ ಈ 24,000 ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ನಮಗೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 24,100 ಆಮೇಲೆ 24,200 ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ನೀವು ಸ್ವಲ್ಪ ಲಕ್ಷ ಕೊಟೇಶನ್ ಗಮನ ಕೊಟ್ಟು ನೋಡ್ರಿ. ಓಕೆ, 24,100 ಆಮೇಲೆ 24,200 ಈ ಒಂದು ಎರಡು ಏರಿಯಾನ ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡು ಚೆನ್ನಾಗಿ ಕೆಲಸ ಮಾಡೋದು ನಿಮ್ಗೆ ತುಂಬಾನೇ ಉತ್ತಮ ಅಂತ ಹೇಳಿ ನನಗೆ ಅನ್ಸುತ್ತೆ. ಓಕೆ, ಅದೇ ರೀತಿಯಾಗಿ ನಿಮ್ದು ಸ್ವಲ್ಪ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದನ್ನ ಸ್ವಲ್ಪ ನೋಡ್ಕೊಂಡು ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ಅನ್ನು ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾ ಉತ್ತಮ ಅಂತ ಅನ್ಸ್ತಾ ಇದ್ದೀನಿ. ಓಕೆ,